ಹಾಯ್ ಮಾಡು. ಹಾಯ್, ಹೇಗಿದ್ದೀರಾ? ಹಾಯ್ ಹ್ಮ್. ಹಾಯ್ ಹಾಯ್ ಹಾಯ್. ಹೇಳೋರಿಗೆ ನನ್ನ ಹೊಸ ಬಟ್ಟೆ ಚೆನ್ನಾಗಿದೆಯಾ? ನಂದು ಹೊಸ ಬಟ್ಟೆ ಚೆನ್ನಾಗಿದಾ? ನಂದು ಚೆನ್ನಾಗೈತಾ? ನನ್ನ ಬಟ್ಟೆ ಚೆನ್ನಾಗೈತಾ? ನಂದು ಹೇರ್ ಪಿನ್ ಚೆನ್ನಾಗೈತಾ? ಅಷ್ಟೇ. ಅಷ್ಟೇ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಚೆನ್ನಾಗಿ ಕಾಣಿಸ್ತಾ ಇದೀನಾ? ನಾವು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಹೇಳು. ನಾವೇ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದೆ. ಹೋಗ್ತಾ ಇದ್ದೀರಿ. ಓಂ ಶಕ್ತಿ ದೇವಸ್ಥಾನಕ್ಕೆ ಬನ್ನಿ, ಕರ್ಕೊಂಡು ಹೋಗೋಣ. ಬಂದು ಕರ್ಕೊಂಡು ಹೋಗೋಣ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇದು ಬಂದು ಶುಕ್ರವಾರದ ವ್ಲಾಗು. ಶುಕ್ರವಾರ ನಾನು ಬೆಳಗ್ಗೆ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿದ್ದೀನಿ, ಸಿಂಪಲ್ ಪೂಜೆ. ನೋಡ್ಬೋದು, ನಾನು ಮನೆ ಹತ್ರನೇ ಹೂವೆಲ್ಲ ನನಗೆ ಸಿಗೋದ್ರಿಂದ ನನಗೆ ಶುಕ್ರವಾರ ಪೂಜೆ ಮಾಡೋದಕ್ಕೆ ಅಷ್ಟು ತೊಂದರೆ ಏನೂ ಇರೋದಿಲ್ಲ. ಸಿಂಪಲ್ಲಾಗಿ ನನಗೆ ಮನೆ ಹತ್ರ ಏನು ಸಿಗುತ್ತೋ ಅದರಲ್ಲೇ ನಾನು ಪೂಜೆ ಮಾಡ್ತೀನಿ. ಇವತ್ತು ನೈವೇದ್ಯ ಅಂತ ಏನೂ ಮಾಡಿಲ್ಲ, ಹಾಲು ಹಣ್ಣು ಇಟ್ಟಿದ್ದೀನಿ, ನೋಡ್ಬೋದು. ಹಾಗೆ ಮನೆ ಮುಂದೆ ನೋಡ್ಬೋದು ಫ್ರೆಂಡ್ಸ್, ತುಳಸಿ ಕಟ್ಟೆ ಹತ್ರ ಎಲ್ಲ ಈ ಥರ ರಂಗೋಲಿ ಹಾಕಿ ದೀಪ ಹಚ್ಚಿಲ್ಲ ಫ್ರೆಂಡ್ಸ್. ನಾನು ಬೆಳಗ್ಗೆ ಟೈಮ್ ದೀಪ ಹಚ್ಚೋದಕ್ಕೆ ಆಗಲ್ಲ, ಇಲ್ಲಿ ಗಾಳಿಗೆ ಹಾರೋಗ್ತಾ ಇರುತ್ತೆ ಅಂತಂದ್ಬಿಟ್ಟು ತುಳಸಿ ಕಟ್ಟೆ ಹತ್ರ ಬೆಳಗ್ಗೆ ಟೈಮ್ ದೀಪ ಹಚ್ಚೋದಿಲ್ಲ. ಮಾಮೂಲಿ ಪೂಜೆ ಮಾಡಿ ಕಡ್ಡಿ ಎಣಿಸ್ತೀನಿ. ತುಂಬ ಸಿಂಪಲ್ಲಾಗೇ ಇರುತ್ತೆ ಫ್ರೆಂಡ್ಸ್ ನನ್ನ ರಂಗೋಲಿ. ನನಗೆ ರಂಗೋಲಿ ಅಷ್ಟು ಚೆನ್ನಾಗಿ ಹಾಕೋದಕ್ಕೆ ಬರಲ್ಲ, ನಾನು ತುಂಬ ಸಿಂಪಲ್ಲಾಗಿಯೇ ಇದೇ ರೀತಿಯೇ ಹಾಕೋದು. ತುಳಸಿ ಕಟ್ಟೆ ಮುಂದೆ ಈ ಥರ ಹಾಕಿ, ಮನೆ ಮುಂದೆ ನೋಡ್ಬೋದು ಈ ಥರ ಹಾಕಿದ್ದೀನಿ. ನನಗೆ ಜಾಸ್ತಿ ಈ ಥರ ರಂಗೋಲಿನೇ ಫ್ರೆಂಡ್ಸ್ ಬರೋದು. ಮತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು, ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಲಕ್ಷ್ಮೀ ಪ್ರಿಯ ಬಂದು ಭಾನುವಾರ ಊರಿಗೆ ಹೋಗ್ತಿದ್ದಾಳೆ ಫ್ರೆಂಡ್ಸ್. ತುಂಬ ಬೇಜಾರಾಗ್ತಿದೆ ನನಗೆ. ಇಷ್ಟು ದಿವಸ ನನ್ನ ಜೊತೆಯಲ್ಲೇ ಅತ್ತೆ ಅಂದ್ಕೊಂಡು ಓಡಾಡ್ಕೊಂಡು ಇರ್ತಿದ್ಲು, ಬಟ್ ತುಂಬ ಬೇಜಾರಾಗ್ತಿದೆ. ಸರಿ ದೇವಸ್ಥಾನಕ್ಕನ ಕರ್ಕೊಂಡು ಹೋಗೋಣ ಅಂತ ಹೋಗಬೇಕು ಅಂತ ಅಂದ್ಕೊಂಡೆ. ಫಸ್ಟು ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು ದೇವಸ್ಥಾನ. ಅವರು ದೇವ್ರುಗಳು ಹಾಡು ಹಾಕಿರ್ತಾರೆ, ಹಂಗಾಗಿ ನನಗೆ ಗೊತ್ತಾಗುತ್ತೆ ಅವರು ಇದ್ದಾರೋ ಇಲ್ವಾ ಅಂತ. ರೆಡಿ ಎಲ್ಲ ಆಫ್ ಮಾಡಿಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟಿದ್ರು. ನಾನು ಈಗ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಆಮೇಲೆ ಮತ್ತೆ ನಾವು ಮನೆಗೆ ಬಂದು ಪೂಜೆ ಸಾಮಾನು ತೊಗೊಂಡು ದೇವಸ್ಥಾನ ಹತ್ರ ಬಂದಿದ್ದೀರಿ. ಇವಾಗ ಅವ್ರನ್ನ ಕರ್ಕೊಂಡು ಬಂದಿದ್ದು ಫ್ರೆಂಡ್ಸ್. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರಂಗೋಲಿ, ಇದು ನಾನೇ ಹಾಕಿರೋದು. ಬೆಳಗ್ಗೆ ಒಂದು ಸರಿ ಬಂದಿದ್ದೆ, ಅವರು ನಾನು ಬಂದು ಇವ್ರಿಗೆ ನಾನು ಇವತ್ತು ಪೂಜೆ ಕೊಡ್ತೀನಿ ಅಂತ ಹೇಳೋಕ್ಕಂತ ಬಂದಿದ್ದೆ. ಆವಾಗ ಅವರು ಬಾಗಿಲು ತೊಳೆದು ರಂಗೋಲಿ ಹಾಕೋದಕ್ಕೆ ಅಂತ ಬಾಗಿಲೆಲ್ಲ ತೊಳಿತಾಯಿದ್ರು ದೇವಸ್ಥಾನದ ಹತ್ರ. ಆವಾಗ ನನಗೆ ಹಾಕೋದಕ್ಕೆ ಕೊಟ್ಟರು. ನಾನು ಈ ಥರ ರಂಗೋಲಿ ಹಾಕಿದ್ದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಶುಕ್ರವಾರದ ವಿಡಿಯೋ ಇಷ್ಟ ಆಗಿತ್ತು. ಹಾಗೆ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ನಾನು ಯಾವುದೇ ರೀತಿ ವಿಡಿಯೋಸ್ ಮಾಡಿಲ್ಲ. ಮತ್ತು ಮಾರನೇ ದಿವಸ ಅಂದರೆ ಶನಿವಾರ ಬೆಳಗ್ಗೆ ಮತ್ತು ಇದು ನಾನು ಇಲ್ಲಿಂದ ವಿಡಿಯೋನೇ ಸ್ಟಾರ್ಟ್ ಮಾಡಿದ್ದೀನಿ. ಇದೊಂದು ಸಿಂಪಲ್ ವಿಡಿಯೋ ಅಂತ ಹೇಳ್ಬೋದು. ನನ್ನ ಮನೆಯಲ್ಲಿದ್ದಾಗ ಇವರು ನನ್ನ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಬಂದರು. ಯಾಕೆ ಅಂತ ಕೇಳಿದ್ರೆ, ಇದೊಂದು ಲೊಕೇಶನ್ನು ಮತ್ತು ಇಲ್ಲಿರೋ ಒಂದು ಫೋಟೋ ಏನೋ ಇವ್ರಿಗೆ ವಾಟ್ಸಪ್ ಮುಖಾಂತರ ಕಳಿಸ್ಬೇಕು ನಾನು ಯಾರಿಗೋ ಒಬ್ರಿಗೆ ಹೇಳೋರಿಗೆ ಅಂತಂದರು. ದೇವಸ್ಥಾನದಲ್ಲಿ ವಿಗ್ರಹ ಮಾಡೋಕ್ಕೆ ಅಂದರೆ ಇಲ್ಲಿ ವಿಗ್ರಹ ಇಲ್ವಲ್ಲ ಫ್ರೆಂಡ್ಸ್, ಅಂದರೆ ದೇವ್ರ ಫೋಟೋನೇ ಇಟ್ಟು ಪೂಜೆ ಮಾಡ್ತಿದ್ದಾರಲ್ವ, ಇಲ್ಲಿ ವಿಗ್ರಹ ಸಹ ಮಾಡಿಸಿದ್ದಾರೆ. ಇದಕ್ಕೆ ಪೀಠ ಎಲ್ಲ ರೆಡಿ ಮಾಡಿಸ್ಬೇಕಾಗಿತ್ತು. ಹಂಗಾಗಿ ಅವ್ರಿಗೆ ಒಂದು ಲೊಕೇಶನ್ನು ಮತ್ತು ಇಲ್ಲಿರೋ ಫೋಟೋ ಎಲ್ಲ ಕಳಿಸ್ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಬಂದೆ ವಾಪಸ್ಸು. ಮಾತ್ರ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದೇನು ಅಂತ ನಿಮಗೆ ತೋರಿಸ್ತೀನಿ, ನೀವೇ ನೋಡಿ. ಕೊಟ್ಟು ಅಮ್ಮನೋ ನೆನ್ನೆ ಇನ್ನು ಸ್ವಲ್ಪ ನಿಂತಿದ್ರೆ ಕೊಡ್ತಿದ್ಲೇನೋ, ಅದಕ್ಕೆ ಇಕ್ಬಿಟ್ಟು ಇವಾಗ ಕೊಟ್ಟವಳೆ. ನನಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಅಮ್ಮ ನನಗೆ ಪ್ರಸಾದ ಯಾವ ರೀತಿ ಪ್ರಸಾದ ಕೊಟ್ಟು ವರ ಕೊಟ್ಟಿದ್ದಾಳೆ ಅಂತ ನನಗೆ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ಇದಕ್ಕಾಗಿಯೇ ಬಂದೆ. ಇದೊಂದು ಅವರು ನನ್ನನ್ನು ಕರ್ಕೊಂಬಂದಿದ್ದೆ ಇದಕ್ಕೋಸ್ಕರ ಅಂತ ಅಂದ್ಕೊತೀನಿ. ನಿನ್ನೆ ನನಗೆ ಕೊಟ್ಟಿರಲಿಲ್ಲ ಫ್ರೆಂಡ್ಸ್. ನಿನ್ನೆ ನನಗೆ ನಿಜವಾಗ್ಲೂ ಯಾಕೆ ಅಂತ ಕೇಳ್ಕೊಂಡೆ, ಮನಸ್ಸಲ್ಲಿ ಕೇಳ್ಕೊತಾ ಇದ್ದೆ. ಆದರೆ ಈಗ ಕೊಟ್ಟಿದೆ ಅಂದರೆ ನನ್ನ ಆಸೆಗಳು, ನನ್ನ ಕನಸು ನಿಧಾನವಾಗಿ ನೆರವೇರುತ್ತೇನೋ ಅಂತ ನನಗೆ ಆ ಥರ ಅನ್ನಿಸ್ತಾ ಇದೆ. ನಿಮಗೇನಿಸ್ತು ಫ್ರೆಂಡ್ಸ್? ನೀವು ಕಮೆಂಟಲ್ಲಿ ತಿಳಿಸಿ ನನಗೆ. ಇದು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ 2 ದಿವಸದ ವಿಡಿಯೋ. ಮತ್ತು ನಾನು ಯಾವುದೇ ರೀತಿ ವ್ಲಾಗು ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ. ಲಕ್ಷ್ಮೀ ಪ್ರಿಯಾ ಭಾನುವಾರ ಊರಿಗೆ ಹೋಗ್ತಾಳಲ್ಲ, ಹಾಗೆ ಅವಳದೊಂದು ಸಣ್ಣ ವಿಡಿಯೋ ಮಾಡಿಕೊಂಡೆ. ಮತ್ತು ಹಾಗೆ ಓಂ ಶಕ್ತಿ ದೇವಸ್ಥಾನದಲ್ಲಿ ನನಗೆ ದೇವಿ ಕೊಟ್ಟಂಥ ಒಂದು ಪ್ರಸಾದ ನೋಡಿದ್ರಲ್ಲ ನೀವೇ, ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ತುಂಬಾ ಖುಷಿ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.